ಸಾರಿಗೆ ಸಿಬ್ಬಂದಿಗಳಿಗೆ ಬಿಗ್ ಶಾಕ್ ಕೊಡುತ್ತೆ ಗ್ಯಾರಂಟಿ ಸರ್ಕಾರ. ಯಾಕೆಂದ್ರೆ ಈ ಮುಷ್ಕರಕ್ಕೆ ಯಾರ್ಯಾರು ಮುಂದಾಗಿದ್ದಾರೋ ನೌಕರರಿಗೆ ಒಂದು ಬಿಗ್ ಶಾಕ್. ಮಾರ್ಚ್ ತಿಂಗಳ ಅವರ ವೇತನ ತಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಾರ್ಚ್ ತಿಂಗಳ ಸಂಬಳ ಕೊಡಲ್ಲ. ಕಳೆದ ತಿಂಗಳು ಕೆಲಸ ಮಾಡಿದ್ದೀರಿ, ಈಗ ಯಾರ್ಯಾರು ಸಿಬ್ಬಂದಿಗಳು ಕೆಲಸಕ್ಕೆ ಬಂದಿಲ್ವೋ ಇವತ್ತಿಂದ ಅವರಿಗೆ ಸಂಬಳ ಕೊಡದೇ ಇರಲು ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ಸಾರಿಗೆ ನಿಗಮಗಳಿಗೆ ಸೂಚನೆಯನ್ನ ಕೊಡುತ್ತೆ ಸರ್ಕಾರ ಅನ್ನೋ ಸುದ್ದಿ ಬರ್ತಾ ಇದೆ. ಪ್ರತಿ ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೆ. ಈ ಬಾರಿ ಮುಷ್ಕರ ಕೈ ಬಿಡುವವರೆಗೂ ಸಂಬಳಕ್ಕೆ ಕತ್ತರಿ ಅನ್ನುವ ಸುದ್ದಿ ಈಗ ಹೊರಗೆ ಬರ್ತಾ ಇದೆ. ಪ್ರತಿಭಟನೆ ಕೈಬಿಟ್ಟು ಕೆಲಸಕ್ಕೆ ಬನ್ನಿ. ನೀವು ಕರ್ತವ್ಯಕ್ಕೆ ಯಾರು ಬರಲ್ವೋ ಅವರ ವೇತನ ಕಡಿತ. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದಾರೆ. ಸಾರಿಗೆ ನಿಗಮಕ್ಕೆ ನಷ್ಟ ಮಾಡೋದು ಸರಿಯಲ್ಲ. ಪ್ರತಿಭಟನೆ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಬೀದರ್ನ ಹುಮನಾಬಾದ್ನಲ್ಲಿ ಸಾರಿಗೆ ಸಚಿವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಬೀದರ್ನ ಹುಮನಾಬಾದಲ್ಲಿದ್ದಾರೆ ಸಾರಿಗೆ ಸಚಿವರು. ಯಾರಿ ಪ್ರತಿಭಟನೆ ಮಾಡ್ತಿದ್ದಾರೆ, ನಿಮ್ಮಿಂದ ಸಾರಿಗೆ ನಿಗಮಕ್ಕೆ ಬಹಳ ನಷ್ಟ ಆಗ್ತಾ ಇದೆ, ಇದು ಒಳ್ಳೆಯದಲ್ಲ. ಜೊತೆಗೆ ಈ ಪ್ರತಿಭಟನೆಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿದೆ. ಯಾರ್ಯಾರು ಈಗ ಪ್ರತಿಭಟನೆ ಮಾಡ್ತಿದ್ದಾರೋ ಅವರೆಲ್ಲ ನೌಕರರ ವೇತನ ಕಡಿತ ಮಾಡ್ತೀವಿ ಅಂದರು ಸಾರಿಗೆ ಸಚಿವರು, ಅಂದರೆ ಲಕ್ಷ್ಮಣ ಸವದಿ ಅವರು. ನಾಳೆಯಿಂದ 4,000 ಖಾಸಗಿ ವಾಹನಗಳ ಓಡಾಟ ಇರುತ್ತೆ. ರೈಲುಗಳಲ್ಲಿ ಸಂಚರಿಸೋದಕ್ಕೆ ಜನರಿಗೆ ಮನವಿ ಮಾಡ್ತಿದ್ದಾರೆ. ಬೀದರ್ನ ಹುಮನಾಬಾದಲ್ಲಿ ಮಾನ್ಯ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಈ ಮೂಲಕ ಹೇಳಿಕೆಯನ್ನು ಕೊಡುತ್ತಾ ವಿನಂತಿಯನ್ನು ಮಾಡ್ಕೋತಿದ್ದಾರೆ. ಇದು ಆಗ್ತಿದೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಆದರೆ ಏನೋ ಒಂದು ಆಶಾಭಾವ, ನಾವು ಇಷ್ಟು ಸಂಬಳ ಹೆಚ್ಚಿಗೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದರೆ ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ನಾವು ಒಪ್ಪಿಗೆಯನ್ನು ಕೇಳಿದ್ದೀವಿ. ಇಲ್ಲಿ ಬಂದ ಕ್ಷಣವೇ ನಾವು ಖಂಡಿತವಾಗಿ ಸಂಬಳವನ್ನು ಹೆಚ್ಚು ಮಾಡಿಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿದಾಗ